ನೀರಿಲ್ಲದೆ ಕಂಗೆಟ್ಟಿದ್ದ ರೈತರಿಗೆ ಮೊನ್ನೆ ಸುರಿದ ಮಳೆಯು ಹರ್ಷ ತಂದಿದೆ. ಹೊಲ ಹದ ಮಾಡಲು ಸೂಕ್ತ ಸಮಯ ಇದಾಗಿದ್ದು ಬಂಗಾರದಂತಹ ಹಂಗಾಮು ಒದಗಿ ಬಂದಿದೆ. ಆದರೆ ಕೃಷಿ ಇಲಾಖೆಯಿಂದ ರೈತ ಸಂಪರ್ಕ ಕೇಂದ್ರಗಳಿಗೆ ಬಿತ್ತನೆ ಬೀಜಗಳನ್ನು ಸರಬರಾಜು ಮಾಡದೇ ಇರೋದು ಹಾಗೂ ಸಹಾಯಧನದಲ್ಲಿ ಬಿತ್ತನೆ ಬೀಜಗಳು ಸಿಗದೇ ಇರುವ ಆತಂಕ ರೈತರಲ್ಲಿ ಮೂಡಿದೆ. ಸಬ್ಸಿಡಿ ದರದಲ್ಲಿ ರೈತರಿಗೆ ಬಿತ್ತನೆ ಬೀಜಗಳು ದೊರೆತಲ್ಲಿ ಬಿತ್ತಲು ಅನುಕೂಲವಾಗುತ್ತೆ. ಹಂಗಾಮು ಇಲ್ಲದಿದ್ದಾಗ ಬಿತ್ತನೆ ಬೀಜಗಳು ದೊರೆತರೆ ಪ್ರಯೋಜನವಾಗದು ಎಂದು ರೈತರು ಅಳಲು ತೋಡಿಕೊಳ್ತಿದ್ದಾರೆ. ನಮ್ಮ ಅಳನಾರ್ ಭಾಗದಾಗ ಫುಲ್ ಮಳೆ ಆಗೈತ್ರಿ. ರೈತಗ ಬಿತ್ತನೆ ಮಾಡೋಷ್ಟು ಮಳೆ ಆಗೈತಿ. ಬಟ್ ಇಲ್ಲಿ ರೈತ ಸಂಪರ್ಕ ಕೇಂದ್ರದಾಗ ಕೆಲವೊಂದು ಮೆಕ್ಕೆಜೋಳದ ಬೀಜಗಳು ಇಲ್ಲ ಅಂತ ಹೇಳ್ತಾರೆ. ಮತ್ತು ಇವ್ರು ಮೊದಲ ಸ್ಟಾಕ್ ತರಿಸಬೇಕು. ಯಾಕೆ ಈ ತರ ಮಾಡ್ತಾರೆ ಗೊತ್ತಿಗೋದಿಲ್ಲ. ಬಟ್ ಇದ ಬೀಜಗಳು ಪ್ರೈವೇಟ್ ಅಂಗಡಿಗಳಲ್ಲಿ ಸಿಗ್ತಾ ಇದೆ. ಇವರಲ್ಲಿ ಸಿಗಾಕ್ತಾ ಇರಲಿಲ್ಲ. ಕೇಳಿದ್ರೆ ನಮ್ಗೆ ಸೋಮವಾರ ಬರ್ತಿದ್ರಿ, ಮಂಗಳವಾರ ಬರ್ತೈತ್ರಿ ಅಂತ ಹೇಳ್ತಾರೆ. ಈ ತರ ಹೇಳ್ತಾರೆ. ಮತ್ತೆ ಇಲ್ಲಿ ಸಿಬ್ಬಂದಿನೂ ಕೊರತೆ ಐತಿ. ಯಾಕೆ ಸರ್ಕಾರ ಈ ರೈತರ ಮೇಲೆ ಈ ತರ ಚೆಲ್ಲಾಟ ಆಡ್ತಿದೆ ಗೊತ್ತಿಲ್ಲ. ಆದಷ್ಟು ಬೇಗ ರೈತರಿಗೆ ಬೇಕಾಗುವ ಬಿತ್ತನೆ ಬೀಜಗಳು, ಗೊಬ್ಬರ, ಬಿತ್ತನೆ ಸಲಕರಣೆಗಳನ್ನು ಪೂರೈಸಬೇಕು ಎಂಬುದು ರೈತರ ಆಗ್ರಹವಾಗಿದೆ. ಮಹಾಂತೇಶ ಪಠಾಣಿ, ಪಬ್ಲಿಕ್ ನೆಕ್ಸ್ಟ್, ಅಳ್ನಾವರ.